ಬೆಳಕಿನ ಹಬ್ಬ ದೀಪಾವಳಿಯನ್ನು ಬರಮಾಡ್ಕೊಳ್ಳಿಕ್ಕೆ ರಾಜ್ಯದ ಜನತೆ ಇದ್ದರೆ ಮತ್ತೊಂದು ಕಡೆ ಈ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಯಾವುದಾದ್ರು ಪಟಾಕಿ ಅವಘಡಗಳಿಂದ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸಲಿಕ್ಕೆ ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಸನ್ನದ್ಧವಾಗಿರುವಂಥದ್ದು. ಮೈಸೂರಿನ KR ಆಸ್ಪತ್ರೆಯ ಸುಟ್ಟಗಾಯಗಳ ವಿಭಾಗದಲ್ಲಿ ಈಗಾಗಲೇ ಬರ್ನಿಂಗ್ಸ್ ವಾರ್ಡ್ ಅಲ್ಲಿ ಸಾಕಷ್ಟು ಬೆಡ್ಗಳನ್ನು ಕಾಯ್ದಿರಿಸಲಾಗಿರುವಂಥದ್ದು. ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾದ ಒಂದಷ್ಟು ಬೆಡ್ಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿರೋದು. ಭಾಳ ಸುಸಜ್ಜಿತವಾದಂತಹ ಬೆಡ್ಗಳನ್ನು ಇಲ್ಲಿ ಆರೋಗ್ಯ ಇಲಾಖೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 10 ರಿಂದ 15 ಬೆಡ್ಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಪ್ರತಿನಿತ್ಯ ವೈದ್ಯಾಧಿಕಾರಿಗಳು ಮತ್ತು ನರ್ಸು ಸೇರಿದಂತೆ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಹ ಇಲ್ಲಿ ಕರ್ತವ್ಯವನ್ನು ಸಹ ನಿರ್ವಹಿಸ್ತಾರೆ. ಏನಾದರೂ ಪಟಾಕಿ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ KR ಹಾಸ್ಪಿಟ್ಲಲ್ಲಿ ಯಾವುದಾದ್ರೂ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಆ ಸಿಬ್ಬಂದಿಗಳು ಸಹ ದಿನದ 24 ಗಂಟೆಗಳು ಸಹ ಇಲ್ಲಿ ಕರ್ತವ್ಯವನ್ನು ಸಹ ನಿರ್ವಹಿಸುವಂಥದ್ದು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ಇಲ್ಲಿ ತೆರೆಯಲಾಗಿರುವಂಥದ್ದು. ಬಹಳ ಬೆಡ್ಗಳನ್ನು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಬೆಡ್ಗಳ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಿರುವಂಥದ್ದು. ನಿನ್ನೆಯಷ್ಟೇ ಪಟಾಕಿ ಅವಘಡದಿಂದ ಸಂಭವಿಸಿದಂಥ ಇಬ್ಬರು ಪೇಷಂಟ್ಗಳು ಇಲ್ಲಿ ಅಡ್ಮಿಷನ್ ಆಗಿರುವಂಥದ್ದು. ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸಕ್ಕೆ ವೈದ್ಯಾಧಿಕಾರಿಗಳು ಸಹ ಮುಂದಾಗ್ತಾ ಇದ್ದಾರೆ. ಅಂದರೆ ಸದ್ಯಕ್ಕೆ ಮೈಸೂರಿನಲ್ಲಿ ಈ ರೀತಿಯಾಗಿ ಪಟಾಕಿ ಅವಘಡಗಳಿಂದ ಸಂಭವಿಸುವಂಥ ಒಂದಷ್ಟು ಅವಘಡಗಳು ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಏನಾದರೂ ಬೆಂಕಿಯ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಸಾಕಷ್ಟು ಸನ್ನದ್ಧವಾಗಿರುವಂಥದ್ದು. ಇದಕ್ಕಾಗಿ ಬೆಡ್ಗಳು ಹಾಗೂ ವೈದ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಸಹ ಇಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿರುವಂಥದ್ದು. ಇದಕ್ಕೆ ಬೇಕಾದಂಥ ಔಷಧಿಗಳನ್ನು ಸದ್ಯಕ್ಕೆ ಆರೋಗ್ಯ ಇಲಾಖೆ ಸಾಕಷ್ಟು ಸನ್ನದ್ಧವಾಗಿ ಶೇಖರಣೆ ಮಾಡಿಕೊಳ್ಳಲಾಗುವಂಥ ಕೆಲಸಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಮುಂದಾಗಿದೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.